ಹಾಯ್ ಗೈಸ್, ವೆಲ್ಕಮ್ ಟು ಮೈ ವೆರಿ ಫಸ್ಟ್ ನ್ಯೂ ವ್ಲಾಗ್. ನಿಮ್ಗೆ ಆಲ್ರೆಡಿ ತಮಿಳ್ನಲ್ಲಿ ನೋಡಿ ನಾನು ಎಲ್ಲಿ ಹೋಗ್ತಿದ್ದೀನಿ, ಏನು ವ್ಲಾಗ್ ಅಂತ ಗೊತ್ತಾಗಿರುತ್ತೆ. ಸೊ ನೆಕ್ಸ್ಟ್ ನನ್ನ ಜೊತೆ ಯಾರ್ಯಾರು ಜಾಯ್ನ್ ಆಗ್ತಾರೆ ಅಂತ ಅವ್ರನ್ನೆಲ್ಲರೂ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ ಒಂದೊಂದು. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಫಸ್ಟ್ ನನ್ನ ಬೆಸ್ಟ್ ಫ್ರೆಂಡ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ ನಿಮಗೆಲ್ಲರಿಗೂ. ವೆಯ್ಟ್ ಮಾಡಿ. ನೋಡಿ ಗೈಸ್, ಇವಳೇ ನನ್ನ ಬೆಸ್ಟ್ ಫ್ರೆಂಡ್. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಈಗ ಹೇಳ್ತಾಳೆ ಗೈಸ್, ಅದೆಲ್ಲ ಆಗಲೇ ನಾನು ಹೇಳ್ಕೊಂಡು ಕೊಟ್ಬಿಟ್ಟಿದ್ದೀನಿ. ಫಸ್ಟೇ ಹೇಳಿದೆ ಗೈಸ್, ಸೇಮ್ ಟು ಯು ಅಂತೆಲ್ಲ ರಿಪ್ಲೈ ಮಾಡಿದೆ. ಅದು ರಿಪ್ಲೈ ಮಾಡ್ದಂಗೆ ಇರುತ್ತೆ, ವಿಶ್ ಮಾಡ್ದಂಗೆ ಇರಲ್ಲ ಅಂತ ಹೇಳಿದ್ದೆ. ನಾನು ನೈಟೇ ವಿಶ್ ಮಾಡಿದ್ದೀನಿ ಗೈಸ್. ಇವಳು ಥ್ಯಾಂಕ್ ಯು ಸೇಮ್ ಟು ಯು ಅಂತ ಕಳಿಸೋಳೆ. ಆಮೇಲೆ ಹೋಗ್ಲಿ ಪಾಪ ಅಂತ ಕ್ಷಮಿಸಿದ್ದೀನಿ. ಯಾಕೆ ಅಂದರೆ ಏನೋ ಗಿಫ್ಟ್ ಕೊಟ್ಟವಳು, ಅದನ್ನು ಓಪನಿಂಗ್ ಮಾಡ್ತೀನಿ, ಅವಾಗ ತೋರಿಸ್ತೀನಿ ಏನು ಕೊಟ್ಟು. ಎಲ್ಲರೂ ಒಬ್ಬೊಬ್ಬರಾಗೆ ಬಂದು ಜಾಯ್ನ್ ಆದರು. ಇಲ್ಲಿ ಬರ್ತಿರೋರಲ್ಲಿ ಒಬ್ಬರು ನಂದಿನಿ ಅಂತ ನನ್ನ ಫ್ರೆಂಡ್, ಆಮೇಲೆ ವಿದ್ಯಾಕ ಅಂತ ನಮ್ಮ ಅಕ್ಕ ಫ್ರೆಂಡ್, ಆಮೇಲೆ ನಮ್ಮ ಅಕ್ಕ ಕೂಡ ನಮ್ಮ ಜೊತೆ ಜಾಯ್ನ್ ಆದಳು. ಆಂಟಿ ಆಯ್. ಇವರು ನನ್ನ ತಮ್ಮ, ನನ್ನ ಚಿಕ್ಕಮ್ಮ, ಇವಳು ನನ್ನ ತಂಗಿ. ಇಲ್ಲಿ ನನ್ನ ಫ್ರೆಂಡ್ಶಿಪ್ ಡೇಗೆ ಗಿಫ್ಟ್ ಕೊಟ್ಟಿದ್ದೀನಿ ಅಂತ ಹೇಳಿದಲ್ಲ, ಓಪನಿಂಗ್ ಮಾಡ್ತಿದ್ದೀನಿ ನಾನು. ಏನೋ ಬರ್ದಿ ಎಲ್ಲ ಕೊಟ್ಟವಳೆ ಗೈಸ್, ಅದನ್ನ ಆಮೇಲೆ ಓದ್ತೀನಿ. ನೆಕ್ಸ್ಟ್ ಏನು ಕೊಟ್ಟವಳು? ಒಂದು ರೋಸ್, ಕ್ಯೂಟ್ ಚಿಕ್ಕ ರೋಸ್. ಆಮೇಲೆ ಚಾಕ್ಲೇಟ್ಸ್. ನೈಸ್. ಯು ಕ್ಯಾನ್ ಮೇಕ್ ನ್ಯೂ ಫ್ರೆಂಡ್ಸ್ ಬಟ್ ಯು ಆರ್ ನಾಟ್ ಅಲೌಡ್ ಟು ಲವ್ ದೆಮ್ ಆಸ್ ಮಚ್ ಆಸ್ ಯು ಲವ್ ಮೀ. ನನಗೆ ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು ಅವಳು ಕೊಟ್ಟಿದ್ದು ಗ್ರೀಟಿಂಗ್, ರೋಸಸ್ ಅಂತ ಚಾಕ್ಲೇಟ್ಸ್ ಎಲ್ಲನೂ ಇಷ್ಟ ಆಯಿತು. ಅವಳು ಎಫರ್ಟ್ಸ್ ಹಾಕಿದ್ಲಲ್ಲ ಅಷ್ಟೇ ಸಾಕು ನನಗೆ. ಬಟ್ ಬೇಜಾರಾಯಿತು ನಾನು ಏನು ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು. ಆ್ಯಂಡ್ ನಾನು ಇನ್ನೊಬ್ಬರು ಫ್ರೆಂಡ್ ನಂದಿನಿ ಅಂದೆ ಅಲ್ವಾ, ಅವ್ರು ನನಗೆ ಚಾಕ್ಲೇಟ್ ಕೊಟ್ಟರು. ನಾನು ಯಾಕೆ ಅವ್ರ ಮುಖ ತೋರಿಸ್ತಿಲ್ಲ ಅಂದರೆ ಅವ್ರಿಗೆ ತೋರ್ಸೋಕ್ಕೆ ಇಷ್ಟ ಇಲ್ಲ. ಗೈಸ್, ಇವಾಗ ಟೈಮ್ 4 ಗಂಟೆ. ನಮಗೆ ಟ್ರೈನ್ ಇದ್ದಿದ್ದು ಯಾವಾಗ ಗೊತ್ತಾ? 3 o'clockಗೆ. 1 hour ಡಿಲೇ ಆಗಿದೆ. ಯಾರಲ್ಲ ಅವಳು ಹುಡುಗಿ? ದೇವತರ ಅವಳೆ, ಒಂದ್ ಮಣ ಮೇಕಪ್ ಮಾಡ್ಕೊಂಡು. ಟೈಮ್ ಪಾಸಿಗೆ ಏನೂ ಇಲ್ಲ ಗೈಸ್. ಸದ್ಯಕ್ಕೆ AC ತೊಗೊಂಡ್ಬಿಟ್ರೆ ಇಲ್ಲಿ ಕಿಟಕಿನೂ ಓಪನ್ ಇಲ್ಲ ಟೈಮ್ ಪಾಸ್ಗೆ. ಅದಕ್ಕೆ ಊನು ತೊಗೊಂಡಿದ್ದೀವಿ. ನಾನೇ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಿರಿ ಗೈಸ್. ಹಾಕ್ತೀರಾ? ಹಾಕಿ 1 2 3 4 5 5 ಜನಕ್ಕೆ. ಇವ್ರು ನೋಡಿ, ಬೇರೆ ಕಂಪಾರ್ಟ್ಮೆಂಟಿಂದ ಇಲ್ಲಿಗೆ ಬಂದವ್ರೆ. ನಾವಿದ್ರೆ ಟೈಮ್ ಪಾಸ್ ಆಗುತ್ತೆ ಅಂತ ಇಲ್ಲಿಗೆ ಬಂದಿರೋದು ಇವರು. ಥ್ಯಾಂಕ್ ಯು. ಟ್ರೈನಲ್ಲಿ ಸರ್ವೈವ್ ಆಗೋಕ್ಕೆ ಬ್ರೆಡ್ಡು, ಜಾಮು, ಚಪಾತಿ ಗೈಸ್. ಟ್ರೈನ್ ಊಟ ಸಕ್ಕತ್ತಾಗಿರುತ್ತಲ್ವಾ ಆಂಟಿ? ಸೊ ಗೈಸ್, ನಾವು ಇವಾಗೆಲ್ಲ ಮಲ್ಕೊತಾ ಇದ್ದೀವಿ. ಈಗ ಟೈಮ್ 9 o'clock. ನಾವು ರೀಚ್ ಆಗೋ ಅಷ್ಟರಲ್ಲಿ 12 ಆಗಿರುತ್ತೆ. ಹೋಗಿ ರೂಮಿಗೆ ಚೆಕ್-ಇನ್ ಆಗಿ ರೂಮ್ ಟೂರ್ ಮಾಡ್ತೀವಿ. ಆಮೇಲೆ ತಿರ್ಗಾ ಬೆಳಗ್ಗೆ ಮಂತ್ರಾಲಯದಲ್ಲಿ ಸಿಗ್ತೀವಿ. ಬಾಯ್. ನಾವು ಈಗ ತಾನೇ ಜಸ್ಟ್ ಮಂತ್ರಾಲಯಕ್ಕೆ ಬಂದು ರೂಮ್ ಚೆಕ್-ಇನ್ ಆಗಿದ್ದೀವಿ. ರೂಮ್ ಟೂರ್ ತೋರಿಸ್ತೀನಿ ಬನ್ನಿ ಗೈಸ್. ವಾಶ್ರೂಮ್ ಗೈಸ್, ನನ್ನ ಮೇನ್ ಪ್ರಯಾರಿಟಿ ವಾಶ್ರೂಮ್ ನೀಟಾಗಿರಬೇಕಿತ್ತು. ನೀಟಾಗಿದೆ. ಇದು ನೋಡಿ ಫಸ್ಟ್ ಬಂದಿದ ತಕ್ಷಣ ನೋಡಿದ್ದೆ ನಾನು ಈ ವಾಶ್ರೂಮ್ನ. ನೈಸ್, ನನಗೆ ಇಷ್ಟ ಆಯಿತು. ಗ್ರೌಂಡ್ ಫ್ಲೋರು. ನಂಗೆ ಸ್ವಲ್ಪ ವೀಡಿಯೋ ಮಾಡೋಕ್ಕೆ ಜಾಗ ಬಿಡ್ಬೇಕಪ್ಪ. ಎಲ್ಲ ಮಾಡಬೇಡಪ್ಪ, ನಿನ್ನೆ ಮಾಡ್ತಿರೋದಪ್ಪ. ಕೂದಲೆಲ್ಲ ಒಳ್ಳೆ ಕಚ್ಚಡ ಆಗೈತೆ ಬ್ರೋ, ಒಡೆದೇ ಕಳಿಸ್ಬಿಡ್ತೀನಿ. ನಮಗೆ ನೀರು ತೊಗೊಬರೋಕ್ಕೆ ಕೆಲಸ ಕೊಟ್ಟವ್ರೆ ಗೈಸ್. ಅದಕ್ಕೆ ತಿರ್ಗಾ ಗ್ರೌಂಡ್ ಫ್ಲೋರ್ಗೆ ಹೋಗಿ ನೀರು ತೊಗೊಬರೋಕ್ಕೆ ಬರ್ತಾಯಿದ್ವಿ. ಟೈಮ್ ಎಷ್ಟಾಗೈತೆ ಅಂದರೆ 1:15 ಟೈಮ್, ಮಿಡ್ ನೈಟ್. ಗೈಸ್, ನಾವೆಲ್ಲ ಗರ್ಲ್ಸ್ ರೆಡಿ, ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನಾನು ರೆಡಿ. ಅಲ್ಲಿ ಹೋಗ್ಬಿಟ್ಟು ಜನ ಇದ್ರ ಇಲ್ವಾ ಅಂತ ಅಪ್ಡೇಟ್ ಮಾಡ್ತೀನಿ. ಇವತ್ತು ಮಂಡೇ ಇರೋದ್ರಿಂದ ಏನು ಅಷ್ಟಿರಲ್ಲ ಅಂದ್ಕೊಂಡಿದ್ದೀನಿ ನನ್ನ ಪ್ರಕಾರ. ನೋಡೋಣ. ಇವರೆಲ್ಲ ಹೂವು ಮುಟ್ಕೊಂಡವ್ರೆ, ನಾವಿಬ್ಬರು ಮಾತ್ರ ಮುಟ್ಕೊಂಡಿಲ್ಲ. ನೋಡೋಣ. ಆಮೇಲೆ ಅಲ್ಲಿ ದೇವಸ್ಥಾನ ಹತ್ರ ನಮ್ಗೇನಾದ್ರು ಇಷ್ಟ ಆದರೆ ಕ್ಲಿಪ್ ಹಾಕ್ಕೊಂಡು ಹೂವು ಮುಟ್ಕೊಳ್ತೀವಿ. ಮುಟ್ಕೊಳಕ್ಕೆ ಆ್ಯಕ್ಚುಲಿ ಇಷ್ಟನೇ ಬ್ರೋ. ಫ್ರೀ ಎಸ್ಕೊಂಡು ಮುಟ್ಕೋಬೇಕು, ಬಟ್ ಚೆನ್ನಾಗಿ ಕಾಣಿಸೋ. ಪಿನ್ ಹಾಕೊಂಡು ಮುಟ್ಕೋಬೇಕು. ಮುಟ್ಕೊಳ್ಳಿ.
ಪ್ರಾಕಾರಗಳಲ್ಲಿ ಕುಳಿತಿರುವಂತಹ ಸೇವಾಕರ್ತರು ಗೈಸ್ ಇಲ್ಲಿ ಹೊಳೆ ಹತ್ರ ಬಂದಿದ್ದೀವಿ ನೋಡೋಕ್ಕೆ. ಏನು ಅಷ್ಟೊಂದು ಜನ ಏನು ಕಾಣಿಸ್ತಿಲ್ಲ. ಫಸ್ಟ್ ಇಲ್ಲಿ ವಿಸಿಟ್ ಮಾಡಿಕೊಂಡು ಮಂಚಾಲಮ್ಮ ದರ್ಶನ ತಗೊಂಡು ಆಮೇಲೆ ರಾಯರ್ ಮಠಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲ ಅಕ್ಕ ಏನೋ ಆಯ್ತು. ದರ್ಶನ ಎಲ್ಲ ಮುಗಿಸ್ಕೊಂಡಿದ್ದಾಯ್ತು ಗೈಸ್. ಇವಾಗ ರೂಮ್ ಕಡೆ ಹೋಗ್ತಾ ಇದ್ದೀವಿ. ದರ್ಶನ ಆಯಿತು. ಸೊ ಬೆಸ್ಟ್. ಏನಂದ್ರೆ ಹಿಂದೆಗಡೆ ಹೋಗ್ತಿದ್ದವ್ರನ್ನ ನಮ್ಮ ಲೈನ್ ಬಂದಿದ ತಕ್ಷಣ ನಮ್ಮನ್ನ ದೇವ್ರ ಮುಂದೆ ಬಿಟ್ಕೊಂಡ್ರು ಗೈಸ್. ಹತ್ರದಿಂದ ಎಷ್ಟು ಡಿಸ್ಟೆನ್ಸ್ ಅಂದರೆ ಒಂದಿಷ್ಟು ಇರ್ಬೋದೇನೋ. ಸಖತ್ ಖುಷಿ ಆಯಿತು. ಈ ಕಡೆ ಬಾಬ್ರು ದೇವಸ್ಥಾನ ಆಪೋಸಿಟಲ್ಲಿ ಎಲ್ಲ ಶಾಪಿಂಗ್ ಬಂದಿದ್ದಾರೆ. ಎಲ್ಲ ಮುಗಿಸಿ ಎಲ್ಲ ಪ್ಲೇಸಸ್ ಕವರ್ ಮಾಡಿ ವಾಪಸ್ ತೊಗೊಬಂದು ಇಲ್ಲಿ ನಮ್ಮನ್ನ ಬಿಟ್ಟರು. ಸೊ ನಾವು ಇವಾಗ ಇಲ್ಲಿ ಶಾಪಿಂಗ್ ಬಂದಿದ್ದೀವಿ ಗೈಸ್. ಬಾ ಏನು ಹೇಳಿ ನಿಮ್ದೇನು ಕಷ್ಟ ಸ್ವಲ್ಪ ಹೇಳು. ನನಗೆ ಸ್ವಲ್ಪ ಕಾಲು ನೋವು ಅಷ್ಟೇ ಕಷ್ಟ. ನನಗೆ ಅದೇ ಕಷ್ಟ. ಏನಕ್ಕೆ ಅಲ್ಲವು? ಹೆಜ್ಜೆ ನಮಸ್ಕಾರ. ನಾವಿಬ್ಬರು ಹೆಜ್ಜೆ ನಮಸ್ಕಾರ ಮಾಡಿದ್ವಿ ಗೈಸ್. ನಾನು ಇವಳು ನಮ್ಮ ಮಮ್ಮಿ ಅದೆಲ್ಲ ಮಾಡಿದ್ವಿ. 4 ಜನ. ಗೈಸ್ ನಾನಂತೂ ಏನೂ ಮಾಡಿಲ್ಲ ವ್ಲಾಗು. ಎಲ್ಲಿಂದ ಅಂದರೆ ಅದೇ 5 ಪ್ಲೇಸಸ್ ತೋರಿಸ್ತಾರೆ ಅಂತ ಅಂದ್ರಲ್ಲ, ಅದಾದ್ಮೇಲೂ ಅದಕ್ಕೂ ಮುಂಚೆ ಸ್ವಲ್ಪ ಅಷ್ಟೇ ಮಾಡಿರೋದು. ಏನು ಮಾಡ್ಬೇಕಂತಲೇ ಗೊತ್ತಾಗಿರಲಿಲ್ಲ. ಹಾಂ, ಫೋಟೋಸ್ ಹಿಡಿಯೋಂಗಿರಲಿಲ್ಲ, ವೀಡಿಯೋಸ್ ಹಿಡಿಯೋಂಗಿರಲಿಲ್ಲ. ಆಮೇಲೆ ಅದೆಲ್ಲ ದರ್ಶನ ಮುಗಿಸ್ಕೊಂಡು ಬಂದು ತಿರ್ಗಾ ಇನ್ನೊಂದ್ಸಲಿ ದರ್ಶನ ಮಾಡ್ಕೊಂಡು ಬಂದು ರೆಡಿಯಾಗಿ ಇವರೆಲ್ಲ ಅಲ್ಲೇ ದೇವಸ್ಥಾನದಲ್ಲಿ ಊಟ ಮಾಡಿದ್ರು ಗೈಸ್. ನಾನು ಮತ್ತು ನಂದಿನಿ ಊಟ ಮಾಡಿರಲಿಲ್ಲ ಅಂತ ಇವಾಗ ಈಚೆ ತಿನ್ನಕ್ಕೆ ಹೋಗ್ತಾ ಇದ್ವಿ. ಅಯ್ಯೋ ಇದೆಲ್ಲ ಹಾಕ್ಬೇಕಪ್ಪ ಗೈಸ್, ನೀರು ಕಾಲಿಕ್ಬಿಟ್ಟೆ. ನಾನು ಅದಕ್ಕೆ ಬರಲ್ಲ ಅಂದಿದ್ದಿ, ಕೊಚ್ಚಗೆ ಬರಲ್ಲ ಅಂದಿದ್ದು ನಂಗೆ ಗೊತ್ತು. ಅದಕ್ಕೆ ಬರಲ್ಲ ಅಂದಿದ್ದಿ, ಕೊಚ್ಚಗೆ ಬರಲ್ಲ ಅಂದಿದ್ದು ನಂಗೆ ಗೊತ್ತು. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ ಬರೀ ಇಂಥದೆಯಾ? ನನ್ನ ಚಪ್ಪಲಿ ಎಲ್ಲ ಕಲಿತಾವೆ. ಅಯ್ಯೋ ಅಯ್ಯೋ ನೋಡಿ ಗೈಸ್, ಇಲ್ಲಿ ಎಷ್ಟು ಕೊಚ್ಚಿದೆ. ಇಟ್ಕೆ ಕಲ್ ಮೇಲೆ ನೆಡ್ಕೊಂಡು ಹೋಗ್ತೀನಿ ನಾನು. ಬೆಂಕಿಟಕ್ನಿ ಏನು ತಿಂತೀವಿ ಅಂತ ತೋರಿಸ್ತೀವಿ ಬನ್ನಿ. ಡವ್ ಮಾಡಿಬಿಟ್ಲು ಗೈಸ್. ಇಷ್ಟ ತಿಂತಾ ಇದ್ಲು. ನಾವು ಲೇಟಾಗಿ ಬಂದಿದ್ದೀವಿ ಗೈಸ್. ಇಲ್ಲಿ ಏನೂ ಇಲ್ಲ, ಎಲ್ಲ ಕ್ಲೋಸ್ ಆಗಿ ಹೋಗ್ಬಿಟ್ಟೈತೆ. ಅದಕ್ಕೆ ಇದು ಒಂದು ತಿಂತೀವಿ, ಪಾನಿಪುರಿ ಒಂದು ತಿಂತೀವಿ. ಓ ಕಣ್ಣು ಬಿತ್ತು. ನಾನು ಆಗಲೇ ವಿಡಿಯೋ ಮಾಡ್ತಾರೆ, ಕಾಲು ನೀರು ಇಟ್ಟೆ. ಝೂಮಲ್ಲಿ ತೋರಿಸ್ತೀನಿ. ಅನ್ಫಾರ್ಚುನೇಟ್ಲಿ ನಮ್ಗಲ್ಲಿ ಏನೂ ತಿನ್ನೋಕ್ಕೆ ಸಿಕ್ಕಿಲ್ಲ. ಕಾರ್ನ್ ತಿಂದ್ವಿ, ಆಮೇಲೆ ಪಾನಿಪುರಿ ತಿಂದ್ವಿ. ಕಾರ್ನ್ ಚೆನ್ನಾಗಿತ್ತು, ಪಾನಿಪುರಿ ಅಂತೂ ವಸ್ಟಾಗಿತ್ತು. ನಂಗಂತೂ ಒಂಚೂರು ಇಷ್ಟ ಆಗಿಲ್ಲ. ಅದಕ್ಕೆ ಚಿತ್ರಾನ್ನ ತಿನ್ನೋಣ ಅಂತ ಬಂದ್ವಿ. ಚಿತ್ರಾನ್ನ ಮಾತ್ರ ಸೂಪರಾಗಿತ್ತು ಗೈಸ್, ಸಕ್ಕತ್ತಾಗಿತ್ತು. ಫೈನಲಿ ನಾವು ರೂಮಿಂದ ಚೆಕ್ಔಟ್ ಆದ್ವಿ. ಈ ವ್ಲಾಗ್ ಕೂಡ ಎಂಡಿಗೆ ಬಂದಿದೆ. ಇನ್ನು ಟ್ರೈನಿಗೆ ನಮ್ಗೆ 12 o'clock ಟ್ರೈನ್ ಇದೆ. ಬ್ಯಾಂಗ್ಳೂರು ರೀಚ್ ಆಗೋಷ್ಟರಲ್ಲಿ 9 ಆಗಿರುತ್ತೆ ಬೆಳಿಗ್ಗೆ. ಈ ವ್ಲಾಗಲ್ಲಿ ನಾನು ಏನೇನು ಮಾತಾಡಿದ್ದೀನಿ, ಏನೇನು ಮಾಡಿದ್ದೀನಿ ಏನೂ ಗೊತ್ತಿಲ್ಲ ಗೈಸ್. ಒಂದು ವಿಡಿಯೋ ಕ್ಲಾರಿಟಿ ಕರೆಕ್ಟಾಗಿಲ್ಲ, ಸೌಂಡ್ ಕ್ಲಾರಿಟಿ ಆಡಿಯೋ ಕ್ಲಾರಿಟಿ ಕರೆಕ್ಟಾಗಿಲ್ಲ, ಆಮೇಲೆ ಕನ್ಸಿಸ್ಟೆಂಟ್ ಅಪ್ಡೇಟ್ ಇಲ್ಲ, ಏನೂ ಇಲ್ಲ. ಜಸ್ಟ್ ನಾನು ಏನು ಮಾತಾಡಬೇಕಂತ ಗೊತ್ತಾಗ್ತಿರ್ಲಿಲ್ಲ. ಸುಮ್ಮನೆ ಫೋನ್ ಆನ್ ಮಾಡ್ತಿದ್ದೆ, ಕ್ಯಾಮ್ರಾ ಶೂಟ್ ಮಾಡ್ತಿದ್ದೆ, ವಿಡಿಯೋ ಶೂಟ್ ಮಾಡ್ತಿದ್ದೆ. ಏನೂ ಆಡಿಯೋ ರೆಕಾರ್ಡ್ಸೇ ಇಲ್ಲ ಅದರಲ್ಲಿ. ಅಡ್ಜಸ್ಟ್ ಮಾಡ್ಕೊಳ್ಳಿ, ಫಸ್ಟ್ ವಿಡಿಯೋ ಅಲ್ವಾ. ನೆಕ್ಸ್ಟ್ ಟೈಮಿಂದ ಟ್ರೈ ಮಾಡ್ತೀನಿ ಚೆನ್ನಾಗಿ ಮಾಡೋಕ್ಕೆ. ಮೈಕ್ ಇತ್ತು ಗೈಸ್, ಮೈಕ್ ಇದ್ರೂ ಯೂಸ್ ಮಾಡಿಲ್ಲ ನಾನು, ಮರ್ತೇ ಹೋಗಿದ್ದೀನಿ ಮೈಕ್ ಇರೋದನ್ನು. ಇಷ್ಟ ಆಗ್ತಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಾನು ಅಂದ್ಕೊಂಡಿದ್ದೆ ನಾನು ಮಾಡೋ ವೀಡಿಯೋಸಲ್ಲಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಬಾರ್ದು ಅಂತ. ಸೊ ಬೇಡ, ನಿಮ್ಗೆ ಇಷ್ಟ ಆದರೆ ಮಾಡಿ ಗೈಸ್. ಬಾಯ್. ಯಾರೆಲ್ಲ ಈ ವಿಡಿಯೋ ಕೊನೆವರೆಗೂ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.